ಏಂತಕ್ಕಿದು, ಯಾಕಿದು, ಇದೇ ಗುರು ನನ್ನ ರಿಯಾಕ್ಷನ್ ಆಗಿತ್ತು ಪೆದ್ದಿ ನೋಡಿದಾಗ. ನನಗೆ ಗೊತ್ತು ಈ ವಿಡಿಯೋದಲ್ಲಿ ತುಂಬ ಹೇಟ್ ಕಮೆಂಟ್ಸ್ ಬರುತ್ತಂತ, ಬಟ್ ನಾನು ಇರೋದು ಹೇಳಬೇಕು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಏನು ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಗುರು ನಾನು ಡೈರೆಕ್ಟಾಗಿ ನೆಗೆಟಿವ್ಸ್ಗೆ ಬರ್ತೀನಿ, ಯಾಕಂದರೆ ಮೂವಿ ಪೂರ್ತಿ ನೆಗೆಟಿವ್ಸೇ ಇದೆ ಗುರು. ಫಸ್ಟ್ ಆಫ್ ಆಲ್ ಮೂವಿದಲ್ಲಿ ಸ್ಟೋರಿ ಅನ್ನೋದೇ ಇಲ್ಲ. ನಾನು ಹೇಳ್ತೀನಿ ನೋಡ್ರಿ, ಏನು ಸ್ಟೋರಿ ಇಲ್ಲ, ಸುಮ್ಮನೆ ಹೋಗ್ತಾರೆ, ಕಮರ್ಷಿಯಲ್ ಆ್ಯಂಗಲಿಂದ ಎತ್ಕೋಯ್ತಾರೆ ಅಷ್ಟೇ. ಏನೋ ಒಂದು ಪ್ಲಾಟ್ ಇದೆ, ಒಂದು ಚಿಕ್ಕ ಸ್ಟೋರಿ ಇದೆ, ಅದನ್ನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಸೇಮ್ ಆ ಮಸಿಯಾ, ಸೇಮ್ ಆ ಜನರಿಗೆ ಕಾಯೋದು, ಅದು ಇದು ಎಲ್ಲ ಅದೇ ಓಲ್ಡ್ ಸ್ಟಫು. ಆ್ಯಂಡ್ ನಾನು ಟ್ರೈಲರ್ ರಿವ್ಯೂದಲ್ಲೂ ಹೇಳಿದ್ದೆ, ಇದು ಟ್ರೈಲರ್ ಕಟ್ಟೆ ಹಿಂಗಿದೆ ಕ್ರೇಜಿಯಾಗಿ ಇನ್ನೇನು ಮಾಡ್ತಾರೆ ಅಂದ್ಬಿಟ್ಟು. ಆ್ಯಂಡ್ ಸ್ಟೋರಿ ಕೂಡ ಅದೇ ಅನಿಸ್ತು. ನಾನು ಅಲ್ಲೂ ಟ್ರೈಲರಲ್ಲೂ ನೆಗೆಟಿವ್ ರಿವ್ಯೂನೇ ಮಾಡಿದ್ದು. ಅದ್ರಲ್ಲಿ ಕಮೆಂಟ್ಸ್ ಬರುತ್ತೆ ಅಂದ್ಕೊಂಡೆ. ನನ್ನ ಚಾನಲ್ ಅದು ಸಬ್ಸ್ಕ್ರೈಬ್ಸ್ ಇಲ್ಲ, ಅದರಿಂದ ಯಾರು ಕಮೆಂಟ್ ಮಾಡಿಲ್ಲ. ಅದರಲ್ಲೂ ಅಷ್ಟೇ ನೆಗೆಟಿವ್ ರಿವ್ಯೂ ಮಾಡಿದ್ದು, ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಏನನ್ಬಿಟ್ಟು. ಆ್ಯಂಡ್ ಫೈನಲ್ ನೋಡಿದ್ರೆ ಮೂವಿನೂ ಹಂಗೆ ಆಗ್ಬಿಟ್ಟೈತೆ. ಏನು ಗೊತ್ತಾಯಿದ್ರು ಮಿಸ್ಟೇಕ್ಸ್ ಆ್ಯಕ್ಚುಲಿ ಮೂವಿ ಓಕೆ ಅನಿಸ್ತು, ಬಟ್ ಏನು ಮಿಸ್ಟೇಕ್ಸ್ ಅಂದರೆ ಇದರಲ್ಲಿ ಒರಿಜಿನಲ್ ಸ್ಟೋರಿ ಇಲ್ಲ. ಆ್ಯಂಡ್ ಮೂವಿ ಸ್ಟೈಲ್ ಇರಲಿ ಎಲ್ಲ ಸುಮ್ಮನೆ ಎಲ್ಲ ಹಳೆ, ಜಸ್ಟ್ ಅವ್ನು ಹೀರೋ ಬರ್ತಾನೆ, ಈ ಚೆನ್ನಾಗಿ ನೋಡಿತಾನೆ. ಆ್ಯಂಡ್ ಆ್ಯಕ್ಚುಲಿ ನನ್ನ ಪಾಯಿಂಟ್ ಏನು ಗೊತ್ತಾಯ್ತು ಹೇಳ್ತಾ ಇರೋದು, ಪ್ಯಾನ್ ಇಂಡಿಯಾ ಅಂತ ಕೊಟ್ಟಾಗ ನಾವೇನೋ ಒಂದು ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ. ಎಲ್ಲರಿಗೂ ಮೂವಿ ಹೋಗ್ತಿದ್ದು ಒಂದು ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ. ನೀವು ಪ್ಯಾನ್ ಇಂಡಿಯಾ ಅಂತ ಕೊಟ್ಬಿಟ್ಟು ನೀವು ಯಾವುದೋ ಒಂದು ಕ್ರೇಜಿ ಮಾಡಿಕೊಟ್ಬಿಟ್ರೆ ಯಾರಿಗೂ ನೋಡ್ತಾರೆ. ಆ್ಯಂಡ್ ಆ ಸ್ಟೈಲ್ ಆಗಿರಲಿ, ಸೇಮ್ ಓಲ್ಡ್ ಥಿಂಗ್ಸ್ ಆಗಿರಲಿ, ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಲ್ಲ. ಸೊ ಕಾಮಿಡಿ, ನಿಜ ಹೇಳ್ತೀನಿ, ಕಾಮಿಡಿ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಏನು ಗುರು ಕಾಮಿಡಿನ ಅದು? ಕಾಮಿಡಿನೇ ಇಲ್ಲ ಗುರು, ಎಲ್ಲ ಫೋರ್ಸ್ಫುಲ್ ಕಾಮಿಡಿ, ಸಿಚುವೇಶನ್ ಕಾಮಿಡೀಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಸೀನ್ ನಡೀತಿರುತ್ತೆ, ಏನೋ ಒಂದು ಕಾಮಿಡಿ ಮಾಡಬೇಕು ಇವಾಗ ಅಂತ ಎದ್ಬಿಟ್ಟು ಮಾಡೋದಂಗಿದೆ ನಿಜವಾಗ್ಲೂ. ಏನು ಗೊತ್ತಿಲ್ಲ. ಆ್ಯಂಡ್ ಸಾಂಗ್ಸು ಅಷ್ಟೇ ಸಿಕ್ಕಾಪಟ್ಟೆ ಫೋರ್ಸ್ಫುಲ್ ಅನಿಸುತ್ತೆ. ಏನೋ ಚಿಕ್ರಿ ಸಾಂಗ್ ಆಗಿಲ್ಲ, ನೀವು ನಾನು ಬೆಟ್ ಮಾಡ್ತೀನಿ ಅದು ಏನಕ್ಕೆ ಬಂತಂತಲೇ ಗೊತ್ತು, ಸುಮ್ಮನೆ ತಕ್ಕಂತ ಹಾಕ್ಬಿಡ್ತಾರೆ ತಗೋ ಅಂದ್ಬಿಟ್ಟು, ಏನೇನೋ ಮಾಡ್ಬಿಟ್ಟವ್ರೆ. ಆ್ಯಂಡ್ ಆ ಸ್ಪೋರ್ಟ್ಸ್ ಆ್ಯಂಗಲ್ ಆಗಿರಲಿ, ವಿಜುವಲ್ಸ್ ಆಗಿರಲಿ ಎಲ್ಲ ಚೆನ್ನಾಗಿತ್ತು. ಮೀನ್ಸ್ ಏನು ನಾನು ಅದ್ರ ಬಗ್ಗೆ ತಪ್ಪು ಹೇಳೋಕೆ ಹೋಗಲ್ಲ, ಬಟ್ ಆದರೆ ವೆಲ್ ಪ್ಲೇಸ್ಡ್ ಆಗಿಲ್ಲ, ಎಲ್ಲ ಅನ್ನೆಸೆಸಿಟಿ ಅನಿಸ್ತು. ಆ್ಯಂಡ್ CGI, ಓ ಮೈ ಗಾಡ್, ಏನದು CGI? 350 crores ಬಜೆಟಲ್ಲಿ CGI ಒಂದು ಕ್ರೇಜಿ ಲೆವೆಲ್ ಮಾಡ್ಬಿಟ್ಟವ್ರು ಬಾಸ್. 350 crores ಆ್ಯಕ್ಟರ್ ಕೊಡೋಕೆ ಬಿಟ್ಟು ನೀವು CGI ಮೇಲೆ ಅದ್ರ ಮೇಲೆ ವರ್ಕ್ ಮಾಡಿದಿದ್ರೆ ಡೆಫಿನೆಟ್ಲಿ ಕರೆಕ್ಟಾಗಿರೋದು. ಏನು ಗುರು, ಏನೇನೋ ನೀವು ನಿಜವಲ್ಲ ಟ್ರೈನ್ ಸೀನ್ ಆಗಿಲ್ಲ, 2-3 ವಿಜುವಲ್ ಸೀನ್ಸ್ ಬರುತ್ತೆ, ಅದೆಲ್ಲ ತುಂಬ ಫೇಕ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಆ್ಯಂಡ್ ಇಡೀ ಇಂಟರ್ ಮೂವಿದಲ್ಲಿ ಜಾನ್ವಿ ಕಪೂರ್ ಕೆಲಸ ಏನಂತ ಹೇಳ್ಬಿಡ್ರಪ್ಪ, ಬಂದಾಗೆಲ್ಲ ಮಾತಾಡೋಕ್ಕಿಂತ ಮುಂಚೆ ಸೀರೆ ಬಿಚ್ಚಿಬಿಡ್ತಾರೆ. ಆ್ಯಂಡ್ ಎಷ್ಟು ವೇಡ್ ಅನ್ಸ್ಬಿಡ್ತಂದರೆ, ನೀವು ನೋಡಿ ಒಂದು ಸರಿ ಒಂದು ಕಾಮಿಡಿದಲ್ಲಿ ಎತ್ಕೊಂಡ್ಬಿಡ್ಬೋದು, ಇಲ್ಲ ಒಂದು ಸರಿ ನೋಡ್ಬಿಟ್ಟು ಸರಿ ಆಯ್ತು ಬಿಡು ಏನೋ ಇರ್ಬೋದು. ಆದರೆ ಎಲ್ಲ ಸೀನಲ್ಲಿ ಬಂದು ಫಸ್ಟ್ ಸೀರೆ ಬಿಚ್ಚಿಬಿಡೋದು, ಏನೋ ಇಟ್ಸ್ ನೋಡ್ತಾ ವೇಡ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಆಕ್ವರ್ಡ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ್ಯಂಡ್ ಅದು ಅನ್ನೆಸೆಸಿಟಿ ಇತ್ತು ಆ್ಯಕ್ಚುಲಿ. ಇನ್ನೊಂದು ಹೇಳ್ಬೇಕಂದ್ರೆ, ಅವ್ರು ಇಂಟೈರ್ ಮೂವಿದಲ್ಲಿ ಅವ್ರಿಗೆ ಏನಂತಲೇ ಗೊತ್ತಿಲ್ಲ. ಲವ್ ಆ್ಯಂಗಲ್ ಬಿಟ್ಟು ಅವ್ರು ಏನೋ ಒಂದು ಮೀನಿಂಗ್ಫುಲ್ ಇದೆ ಅವ್ರಿಗೆ ಕ್ಯಾರೆಕ್ಟ್ರಲ್ಲಿ, ಏನು ಎತ್ತನೂ ಇಲ್ಲ, ಸುಮ್ಮನೆ ಆ್ಯಡ್ ಮಾಡೋರೆ. ಕಾಮಿಡಿದಲ್ಲಿ ಎತ್ಕೋಗೋರು ಅದನ್ನು ಕೂಡ, ಬಟ್ ಅದು ಕಾಮಿಡಿ ಅನಿಸಿಲ್ಲ. ಇನ್ನು ವಿಯರ್ಡ್ ಅನ್ನಿಸ್ತು, ಇಂಬ್ಯಾರಸ್ಮೆಂಟ್ ಫೀಲ್ ಆಗ್ತಿತ್ತು, ಒಂಥರ ವಿಯರ್ಡ್ ಅನಿಸ್ತು. ಯಾವಾಗೂ ನೀವೇನೋ ಇಂಪಾರ್ಟೆಂಟ್ ಟಾಪಿಕಲ್ಲೂ ಸೀರೆ ಬಿಚ್ಚಿಬಿಟ್ಟು ಮಾತಾಡ್ತಾ ಇದ್ದೀರಾ, ಕಾಮಿಡಿ ಮಾಡೋಕೆ ಸೀರೆ ಬಿಚ್ಚಿ ಮಾತಾಡ್ತಾ ಇದ್ದೀರಾ. ಸೊ ಅದೊಂದು ರಿಪೀಟೆಡ್ ಆದಾಗ ಒಂದು ಸ್ವಲ್ಪ ವಿಯರ್ಡ್ ಅನಿಸುತ್ತೆ. ಆ್ಯಂಡ್ ಜಾನ್ವಿ ಕಪೂರ್ ಮತ್ತು ದಿವ್ಯಂತು ಅವ್ರನ್ನ ಸಿಕ್ಕಾಪಟ್ಟೆ ವೇಸ್ಟ್ ಮಾಡೋರ್ಗಳು ಈ ಮೂವಿದಲ್ಲಿ. ನಿಜ ಹೇಳ್ತೀನಿ, ನನಗೆ ಇಬ್ಬರದು ಏನು ಪರ್ಪಸ್ ಅಂತಲೇ ಗೊತ್ತಾಗಿಲ್ಲ ಈ ಮೂವಿದಲ್ಲಿ. ಜಸ್ಟ್ ಫೇಸ್ ವ್ಯಾಲ್ಯೂಗೋಸ್ಕರ ಬಂದವ್ರೆ. ಅದ್ರ ಬದಲು ಬೇರೆ ಆ್ಯಕ್ಟ್ರ್ ಇದ್ದಿದ್ದು ಕೂಡ ಅವ್ರು ಈಸಿಯಾಗಿ ಆ್ಯಕ್ಟ್ ಮಾಡ್ಬೋದಿತ್ತು. ಆ್ಯಕ್ಟಿಂಗ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ದಿವ್ಯಂತು ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಬಟ್ ಎಲ್ಲೋ ಒಂದು ಕಡೆ ಸೆಟ್ ಆಗಿಲ್ಲ ನನಗೆ. ಸೊ ನಾವೊಂದು ಹೇಳ್ತೀನಿ, ಮೂವಿದಲ್ಲಿ ಸ್ಪೋರ್ಟ್ಸ್ ಆ್ಯಂಗಲ್ ಇದ್ದಿದ್ದೇ ವೆಸ್ಟ್. ನಾನು ಇರೋದು ಹೇಳ್ತೀನಿ, ಏನಂತ ನನಗೆ ಗೊತ್ತಿಲ್ಲ, ಆ ಸೋಷಲ್ ಮೆಸೇಜ್ಗೋಸ್ಕರ ಅದು ಇದು ಸ್ಪೋರ್ಟ್ಸ್ ಆ್ಯಂಗಲ್ ಆ್ಯಡ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ಬಾಸ್. ಯಾಕಂದರೆ ಏನಂತಕ್ಕ ಲೈಕ್ ಆ ಮೂವಿದಲ್ಲಿ ಸ್ಪೋರ್ಟ್ಸ್ ಇಲ್ಲ ಅಂದಿದ್ರು ಕೂಡ ಟಿಪಿಕಲ್ ಓಲ್ಡ್ ಮೂವಿನೇ ಬಂದ್ಬಿಡೋದು. ಜಸ್ಟ್ ನೀವು ಸ್ಪೋರ್ಟ್ಸ್ ಆ್ಯಡ್ ಮಾಡಿದ ತಕ್ಷಣ ಏನೋ ಯೂನಿಕ್ನೆಸ್ ಮಾಡ್ಬಿಟ್ಟಿದ್ದೀರಾ ಅಂತೇನಿಲ್ಲ ಬ್ರದರ್. ಇದು ತುಂಬಾ ಓಲ್ಡ್ ಸ್ಟೋರಿ ಥರ ಅನಿಸುತ್ತೆ, ಏನೂ ಹೊಸದಿಲ್ಲ, ಕ್ರಿಯೇಟಿವಿಟಿ ಅನ್ನೋದೇ ಇಲ್ಲ. ಏನೋ ಮಾಡಬೇಕು, ಪ್ಯಾನ್ ಇಂಡಿಯಾ ಲೆವೆಲ್ ಕೊಡಬೇಕು ಅಂತ ಮಾಡಿದ್ದಾರೆ ಅನಿಸುತ್ತೆ. ನಿಜವಾಗ್ಲೂ ನೀವು ಅಷ್ಟು ಪಿಕ್ಚರ್ ನೋಡಿದಾಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಏನಂತ ಗುರು ನೋಡ್ತಾ ಇದ್ದೀನಿ ಅಂದ್ಬಿಟ್ಟು. ಸೊ ಮೇನ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಲ್ಲ. ಲೈಕ್ ನೋಡಿರಿ, ನೀವು ಸ್ಪೋರ್ಟ್ಸ್ ಅಂದಾಗ ಅದೊಂದು ಸಪ್ರೇಟ್ ಜಾನ್ರಾದಲ್ಲಿ ಬಂದ್ಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ನೀವು ಆ ಸ್ಟ್ರಗಲ್ ತೋರಿಸ್ತೀರಾ. ಇವಾಗ ಎಕ್ಸಾಂಪಲ್ ಜರ್ಸಿ ನೋಡ್ರಿ, ಅದು ಏನು ಚೆನ್ನಾಗಿದೆ. ಅದು ಮೂವಿ ತುಂಬಾ ಸಿಂಪಲ್ ಆಗಿದೆ, ಬಟ್ ಆ ಸ್ಟ್ರಗಲ್ ಆಗಿರಲಿ, ಆ ಒಂದು ರಿಯಾಕ್ಷನ್ ಆಗಿರಲಿ, ಅವ್ರನ್ನು ಹೊಟ್ಟೆನಾದ ಕಿರ್ಚೋದಾಗಿರಲಿ, ಅದು ಫೀಲ್ ಆಗುತ್ತೆ. ಬಟ್ ಇಲ್ಲಿ ಏನು ಗೊತ್ತಾ, ಅದೆಲ್ಲ ಮಿಸ್ ಆಗ್ಬಿಡ್ದು ಗುರು. ಸ್ಪೋರ್ಟ್ಸ್ ಅಂದಾಗ ಜಸ್ಟ್ ಬಂದು ಆಡ್ತಾನೆ, ಎಲ್ಲರೂ ಕಾಯ್ತಾ ಇರ್ತಾರೆ, ಪೆದ್ದಿ ಅಂದ್ಕೊಂಡು ಬರ್ತಾನೆ, ಆಡ್ತಾನೆ, ಮುಗಿಯುತ್ತೆ. ಆ್ಯಂಡ್ 2-3 ಟ್ರೈನಿಂಗ್ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ಬಿಟ್ಟಿದ್ದೆ ಬಾಸ್. ನಾನು ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಗಂಟ. ಆಮೇಲೆ ಟಕ್ ಅಂತ ಸ್ಪೋರ್ಟ್ಸ್ ಚೇಂಜ್ ಮಾಡಾಕೋರು ತೊಗೊಂಡ್ರಿ ಅಂದ್ಬಿಟ್ಟು, ನನಗೆ ಅದು ಏನಕ್ಕೆ ಮಾಡೋದು ಅಂತ ಅನಿಸ್ತು. ಇಂಟೈರ್ ಮೂವಿ ನಾನು ಸುಮ್ಮನೆ ಅಯ್ಯೋ ಅಂದ್ಕೊಂಡು ನೋಡ್ತಾ ಇದ್ದೆ ಗುರು. ಇದು ನನಗೆ ತುಂಬಾ ವಿಯರ್ಡ್ ಅನಿಸ್ತು ಬಾಸ್, ಸೀರಿಯಸ್ ಆಗಿ.
ಆ್ಯಂಡ್ ಮ್ಯೂಸಿಕ್ಸ್ ನಾನು ಅವಾಗೇ ಹೇಳ್ದಂಗೆ ಮ್ಯೂಸಿಕ್ಸ್ ಚೆನ್ನಾಗಿದೆ. ಚಿಕ್ನಿ ಚಿಕ್ನಿ ಆಗಿರಲಿ, ಆಮೇಲೆ ಆ ಒಂದು ಮೋಟಿವೇಶನ್ ಸಾಂಗ್ ತುಂಬ ಚೆನ್ನಾಗಿತ್ತು. ಬಟ್ ಸುಮ್ಮನೆ ಎಲ್ಲೆಲ್ಲೋ ಬರ್ತಾ ಇರುತ್ತೆ. ಅದೊಂದು ಮೀನ್ಸ್ ಅನ್ನೆಸೆಸರಿ ಇತ್ತು, ಸ್ಟೋರಿಗೂ ಇದಕ್ಕೂ ಅನ್ನೆಸೆಸರಿ ಇತ್ತು. ಆ್ಯಂಡ್ ನನಗೇನು ಪರ್ಸ್ನಲ್ ಅನಿಸುತ್ತೆ, ನಾನು ಈ ಸ್ಟೋರಿಗೆ ಕನೆಕ್ಟ್ ಆಗಿಲ್ಲ, ಅದರಿಂದ ಏನೋ ಮ್ಯೂಸಿಕ್ ನನಗೆ ಅಷ್ಟೊಂದು ಏನೋ ಫೀಲ್ ಆಗಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಮ್ಯೂಸಿಕ್ ಚೆನ್ನಾಗಿದೆ, ಬಟ್ ಆ ಮೂಮೆಂಟ್, ಆ ಸ್ಟೋರಿ ಹೈಪ್ ಕೊಟ್ಟಿಲ್ಲ, ಕನೆಕ್ಟ್ ಆಗಿಲ್ಲ ನಾವು. ಸೊ ಅದಕ್ಕೆ ನಾನು ಆ ಮ್ಯೂಸಿಕ್ ಕನೆಕ್ಟ್ ಆಗದೆ ಹೋಗ್ಬಿಟ್ಟೆ. ಏನು ಗುರು ಬರೀ ನೆಗೆಟಿವೇ ಇದೆಯಾ? ಇಲ್ಲ ಬಾಸ್, ಪಾಸಿಟಿವ್ ಇದೆ. ಈ ಮೂವಿ ನಾನು ಎಂಟೈರ್ ನೋಡಿದ ಒಂದೇ ರೀಸನ್ ಬಂದು ರಾಮ್ ಚರಣಿಂದ. ಗುರು ಏನು ಆ್ಯಕ್ಟಿಂಗು, ಏನು ಪರ್ಫಾರ್ಮೆನ್ಸು, ಅವ್ರ ಬಾಡಿ ನೋಡಿದಾಗೆಲ್ಲ ಸ್ಕ್ರೀನಲ್ಲಿ ಖುಷಿ ಆಗ್ಬಿಡುತ್ತೆ. ಎಷ್ಟು ಕಷ್ಟ ಬಿದ್ದಿದ್ದಾರೆ ಈ ಮೂವಿಗೆ, ಆ್ಯಂಡ್ ಆ ಎಫರ್ಟ್ಸ್ ಕಾಣಿಸುತ್ತೆ. ನಾನು ಹೇಳ್ತೀನಿ ನೋಡ್ರಿ, ನಾನು ಗೊತ್ತಿರೋ ಪ್ರಕಾರ ರಿವ್ಯೂವರ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ನಾವು ಮುಂದೆ ಹೇಳ್ತೀನಿ ನೋಡ್ರಿ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಸ್ಕ್ರಿಪ್ಟ್ ಸೆಲೆಕ್ಷನ್ ತುಂಬ ತಪ್ಪಾಯ್ತು ಅಂತ ಅನ್ಸುತ್ತೆ ನನಗೆ. ಇಲ್ಲ ಅಂದರೆ ಡೆಫಿನೆಟ್ಲಿ ಚೆನ್ನಾಗಿರೋದು. ರಾಮ್ ಚರಣ್ ಸ್ಕ್ರೀನ್ ಬಂದಾಗೆಲ್ಲ ಕ್ರೇಜಿ ಅನಿಸುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅವ್ರ ಆ್ಯಕ್ಟಿಂಗಿಂದ ಆದರೂ ಫಿಲಮ್ ನೆತ್ಕೊ ಹೋಗ್ತಾ ಇದ್ದಾರೆ. ಅವ್ರು ಮಾತಾಡೋದಾಗಿರಲಿ, ಅವರು ವಿಜುವಲ್ಸ್ ಆಗಿರಲಿ, ಅವರು ಫೈಟ್ ಆಗಿರಲಿ, ಎಲ್ಲ ಪ್ರತಿಯೊಂದು ಟಾಪ್ ನಾಚ್ ಆಗಿತ್ತು ಗುರು. ಅವರಿಂದ ನಾನು ಈ ಮೂವಿ ಎಂಟೈರ್ ನೋಡಿದೆ. ಆ್ಯಂಡ್ ಚಿಕ್ರಿ ಚಿಕ್ರಿ ಮ್ಯೂಸಿಕ್, ಆ ಚಿಕ್ರಿ ಬಂದು ನಿಮಗೆಲ್ಲ ಗೊತ್ತಂಗೆ ಚೆನ್ನಾಗೇ ಇದೆ. ಆ್ಯಂಡ್ ಇದು ಸಾಂಗ್, ಮೋಟಿವೇಶನ್ ಸಾಂಗ್ ಕೂಡ ಚೆನ್ನಾಗೇ ಇತ್ತು. ಸಾಂಗ್ಸ್ ಚೆನ್ನಾಗಿದೆ. ಮೂವಿದಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಮೂವಿದಲ್ಲಿ ಅಷ್ಟು ಕನೆಕ್ಟ್ ಆಗಿಲ್ಲ ನಾನು. ಆ್ಯಂಡ್ ನನಗೆಲ್ಲೋ ಅದು ಇಷ್ಟ ಆಗಿಲ್ಲ. ಸೊ ಎಂಡ್ ಆಫ್ ದ ಡೇ ಮೂವಿ ಚೆನ್ನಾಗಿತ್ತಾ ಅಂತ ಹೇಳ್ಬೇಕಾ? ಇಲ್ಲ, ಚೆನ್ನಾಗಿಲ್ಲ ಬಾಸ್. ಬಿಲೋ ಆ್ಯಾವ್ರೇಜ್ ಅನ್ಬೋದು. ಜಸ್ಟ್ ಒನ್ ಟೈಮ್ ವಾಚ್. ಸುಮ್ಮನೆ ನೋಡೋಕೆ ಹೋಗ್ತೀರಾ ನೀವು, ಈ ಲಾಜಿಕ್ಕು ಇದೆಲ್ಲ ಯೋಚನೆ ಮಾಡೋಕೆ ಹೋಗಲ್ಲ ಅಂದರೆ, ನೋಡೋಕೆ ಹೋಗ್ತೀರಾ ಅಂದರೆ ಹೋಗಿ. ಆ್ಯಂಡ್ ತುಂಬ ಸೀನ್ಸ್ ತುಂಬಾ ವೇಡ್ ಆಗಿದೆ. ಸೊ ಹೋಗ್ತೀರಾ ಅಂದರೆ ಎಂಜಾಯ್ ಮಾಡಿರಿ, ಕ್ರೇಜಿ ಮಾಡಿರಿ, ಅಷ್ಟೇ ಗುರು ನಾನು ಹೇಳೋದು. ಇನ್ ದ ಎಂಡ್ ನಾನು ಏನು ಹೇಳಬೇಕಂದ್ರೆ, ಈ ಮೂವಿ ಬಂದು ಟಿಪಿಕಲ್ ಸೌತ್ ಇಂಡಿಯಾ ಮೂವಿ, ಫುಲ್ ಮಾಸ್ ಮಸಾಲ ವಿತ್ ಸ್ಪೋರ್ಟ್ಸ್ ಎಲಿಮೆಂಟ್. ಆ್ಯಂಡ್ ಯಾಕೆ ಅಂತ ನನಗೂ ಗೊತ್ತಿಲ್ಲ ಇನ್ನು. ಫೈನಲ್ ಆಗಿ ಇಷ್ಟ ಹೇಳೋದು. ಆ್ಯಂಡ್ ನಿಮ್ಗೆ ನೋಡೋಕೆ ಇಷ್ಟ ಇದ್ದರೆ ಹೋಗಿ ನೋಡ್ರಿ ಬಾಸ್, ಒನ್ ಟೈಮ್ ವಾಚ್ ಅನ್ಬೋದು. ಆ್ಯಂಡ್ ನನಗಿದು ಬಿಲೋ ಆ್ಯಾವ್ರೇಜಲ್ಲೇ ಬಂದಿದ್ದು. ಸೊ ಇಷ್ಟೇ ನನ್ನ ವಿಡಿಯೋ ಆಗಿತ್ತು. ಇದೇ ಥರ ವೀಡಿಯೋಸ್ ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇದೇ ಥರ ವೀಡಿಯೋದಲ್ಲಿ ಸಿಗ್ತಾ ಇರೋಣ. ಅನ್ನೋ ಗಂಟ ನೀವು ಕ್ರೇಜಿ ಮಾಡ್ತೀರಿ, ನಾನು ಕ್ರೇಜಿ ಮಾಡ್ತಾ ಇರ್ತೀನಿ. ಪೀಸ್ ಔಟ್ ಮ್ಯಾನ್. ಥ್ಯಾಂಕ್ ಯು ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ಬರ್ತಿರೋ ವಿಡಿಯೋ ಕೂಡ ಚೆಕ್ಔಟ್ ಮಾಡಿರಿ. ಈ ವಿಡಿಯೋದಲ್ಲಿ ಟಾಕ್ಸಿಕ್ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾಕೆ ಕಾಂಟ್ರವರ್ಸಿ ಆಗ್ತಿದೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಸೊ ಈ ವಿಡಿಯೋ ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡ್ರಿ.